ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಕ್ಯಾಬೇಜ್ ಪಲ್ಯ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಕ್ಕೆ ನೀರು ಹಾಕ್ದೇ ಎಣ್ಣೆಯಲ್ಲೇ ತಾಳಿಸಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬೇಗ ಬನ್ನಿ, ಫಟಾಫಟ್ ಅಂತ ಮಾಡಿಬಿಡೋಣ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಓಕೆ, ಫಸ್ಟು ಒಂದು ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ. ಸೊ ಇದು ಪಾತ್ರೆ ಕಾದ ನಂತರ ನಾನು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಸೊ ಇದನ್ನ ಕೆಲವೊಬ್ರು ಮುಂಚೆನೆ ಫ್ರೈ ಮಾಡ್ಕೊಂಡು ಒಗ್ಗರಣೆ ಕೊಟ್ಕೋತಾರೆ. ಸೊ ನನಗೆ ಆ ಥರ ಎಲ್ಲ ಇಷ್ಟ ಆಗಂಗಿಲ್ಲ. ಸೊ ಒಗ್ಗರಣೆ ಕೊಡುವಾಗಲೇ ನಾನು ಎಣ್ಣೆನಲ್ಲೇ ಫ್ರೈ ಆಗಕ್ಕೆ ಬಿಡ್ತೀನಿ. ಸೊ ನನಗೆ ಆ ಥರ ಇಷ್ಟ ಆಗುತ್ತೆ. ಸೊ ನಾನೀಗ ಆ ಥರ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು. ನೋಡಿ, ಫಸ್ಟ್ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಕೊಳ್ತಿದ್ದೀನಿ. ಆ ನಂತರ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ನಾನು ಜೀರಿಗೆ ಹಾಕ್ತೀನಿ. ಅಂಡ್ 2 ಚಟಪಟ ಸ್ವಲ್ಪ ಜೀರಿಗೆ ಕೆಂಪಾದ ತಕ್ಷಣ ನಾನು ಕರಿಬೇವು ಹಾಕೊಳ್ತಿದ್ದೀನಿ. ಓಕೆ, ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹೆಚ್ಕೊಂಡು ಅದರಲ್ಲಿ ಹಾಕ್ತಿದ್ದೀನಿ. ಸೊ ಅದನ್ನೊಂಚೂರು ಮಿಕ್ಸ್ ಮಾಡಿ ಅದನ್ನ ಒಗ್ಗರಣೆ ಜೊತೆ. ಆನಂತರ ನಾನು ಹೆಚ್ಚಿಟ್ಕೊಂಡಿರೋ 5-6 ಮೆಣಸಿಕಾಯನ್ನ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ನಾವು ಜಾಸ್ತಿ ಮೆಣಸಿಕಾಯಿ ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಇಷ್ಟಪಡಲ್ಲ ಅನ್ನೋರು ಒಂದು 4 ಹಾಕೊಂಡ್ರೆ ಸಾಕು. ಆನಂತರ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಂಡ್ ಧನಿಯಾ ಪುಡಿ ಆ್ಯಂಡ್ ಒಂದು ಪಿಂಚ್ ಸ್ವಲ್ಪ ಪೆಪ್ಪರ್ ಹಾಕ್ತಿದ್ದೀನಿ. ಸೊ ನಂಗೆ ಪೆಪ್ಪರ್ ತುಂಬ ಇಷ್ಟ, ಹಾಗಾಗಿ ನಾನು ಎಲ್ಲ ಅಡುಗೆ ಪೆಪ್ಪರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ನಾನು ಶುಗರನ್ನು ಹಾಕೋತೀನಿ. ಸೊ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಮಸಾಲೆ ಈರುಳ್ಳಿಗೆಲ್ಲದಕ್ಕೂ ನೀಟಾಗಿ ಹೊಂದ್ಕೋಬೇಕು. ಸೊ ಹೊಂದ್ಕೊಂಡ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಹಾಕೋತಿದ್ದೀನಿ. ನೋಡಿ, ಸೊ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇವಾಗ ನಾನು ಅರ್ಧ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ. ಸೊ ಇವಾಗ ಅದನ್ನ ಹಾಕ್ತಿದ್ದೀನಿ. ಕೆಲವೊಬ್ರು ಉದ್ದುದ್ದಾಗಿ ಹೆಚ್ಕೋತಾರೆ, ಬಟ್ ನಂಗೆ ಅದು ಇಷ್ಟ ಆಗಂಗಿಲ್ಲ. ತುಂಬಾ ದೊಡ್ಡ ಪೀಸಾಗೆ ಬಾಯಲ್ಲಿ ಸಿಕ್ಬಿಟ್ರೆ ಚೆನ್ನಾಗ್ ಅನ್ಸಲ್ಲ ಅಂತ ನಾನು ಚಿಕ್ಕದಾಗಿ ಹೆಚ್ಕೋತೀನಿ. ಸೊ ಈಗ ಎಲೆಕೋಸನ್ನ ಹಾಕ್ತಿದ್ದೀನಿ. ಸೊ ನಮ್ ಕಡೆ ಎಲ್ಲ ಇದಕ್ಕೆ ಎಲೆಕೋಸು ಅಂತಾರೆ, ಇಂಗ್ಲಿಷಲ್ಲಿ ಕ್ಯಾಬೇಜ್ ಅಂತಾರೆ. ಸೊ ಈಗ ಕ್ಯಾಬೇಜ್ ಅನ್ನು ಹಾಕಿ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಅದು ನೀಟಾಗಿ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ರೆ ಅದು ಪಲ್ಯ ತಾನೇ ಫ್ರೈ ಆಗ್ತಾ ತಾನೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡಂತ್ರಿ ಅದನ್ನ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಸೊ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಇವಾಗ ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಸೊ ಇವಾಗ ಅದನ್ನ ಹಾಗೆ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಸೌಟ್ ತಗೊಂಡು ಅವಾಗ ಮಿಕ್ಸ್ ಮಾಡ್ತಾ ಇರ್ಬೇಕಾಗತ್ತೆ. ಇಲ್ಲಾಂದ್ರೆ ತಳ ಸೀದೋಗ್ಬಿಡುತ್ತೆ, ಹೊತ್ತೋಗ್ಬಿಡುತ್ತೆ ಪಲ್ಯ. ಸೊ ಹಾಗಾಗಿ ಆ ತರ ಆಗ್ಬಾರ್ದು ಅಂತಂದ್ರೆ ಒಂದು 5 ನಿಮಿಷಕ್ಕೊಮ್ಮೆ ಸ್ವಲ್ಪ ನೋಡ್ತಾ ಇರ್ಬೇಕು. ಸೊ ಪ್ಲೇಟ್ ತೆಗೆಯೋದು, ನೀಟಾಗಿ ಮಿಕ್ಸ್ ಮಾಡೋದು ಅಂಡ್ ಅಗೇನ್ ಪ್ಲೇಟ್ ಮುಚ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಕೊತ್ತಂಬರಿನ ಹಾಕೊಂಡೆ. ಇವಾಗ ಓಕೆ, ನೋಡಿ ಮತ್ತೆ ಈಗ ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದೇ ತರ ಹಾರ್ಡ್ಲಿ ಒಂದು 10 to 12 ಮಿನಿಟ್ಸ್ ಅಲ್ಲಿ ಪಲ್ಯ ಆಗ್ಬಿಡುತ್ತೆ. ಸೊ ಜಸ್ಟ್ ಅದ್ ನೀವು ಸ್ವಲ್ಪ ಅವಾಗ ಸ್ವಲ್ಪ ಸೌಟ್ ಅಳ್ಳಾಡಿಸ್ತಿದ್ರೆ ಸಾಕು, ಅದು ಹಬೆನಲ್ಲೇ ಫ್ರೈ ಆಗ್ಬಿಡುತ್ತೆ ಪಲ್ಯ. ಸೊ ಈಗ ಇದು ಪಲ್ಯ ಮುಗೀತು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಖತ್ತಾಗಿ ಬಂದಿದೆ. ನೋಡ್ತಿರ್ಬೋದು ನೀವು, ಎಣ್ಣೆ ಹೇಗೆ ಬಿಟ್ಟಿದೆ. ನಾನು ಹಾಕಿರೋದು ಬರೀ ಓನ್ಲಿ 2
ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ನೋಡ್ತಿರ್ಬೋದು ಇದು ತುಂಬಾ ಚೆನ್ನಾಗಿ ಬಂದಿದೆ ಕ್ಯಾಬೇಜ್ ಪಲ್ಯ. ಸೊ ನೀವು ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬೇಗನೆ ಆಗುತ್ತೆ. ಈ ಕಡೆ ಪಲ್ಯಗೆ ಇಟ್ಕೊಳ, ಈ ಕಡೆ ಏನಾದ್ರು ಚಪಾತಿ ಗಿಪಾತಿ ಈ ತರ ಮಾಡ್ಬೋದು. ತುಂಬಾ ಹೊತ್ತೇನೆ ಇದಾಗಲ್ಲ. ಅಂಡ್ ತುಂಬಾ ರೋಸ್ಟ್ ಮಾಡ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ, ಒಂಥರ ನಂಗೆ ಹೊತ್ತಿರೋ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನಾನು ರೋಸ್ಟ್ ಮಾಡಲ್ಲ ಕ್ಯಾಬೇಜ್ನ. ಸೊ ಇದೇ ತರಾನೇ ಹೆಚ್ಕೊಂಡು ಮಾಡ್ತೀನಿ. ಸೊ ನೋಡಿ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.